ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ. ಬನ್ನಿ ಫ್ರೆಂಡ್ಸ್, ನಾನು ಇವತ್ತು ಏನು ಮಾಡತ್ತೀನಿ ಅಂದ್ರೆ, ಇವತ್ತು ಮಹಾಶಿವರಾತ್ರಿ ಐತೆ ನೋಡ್ರಿ. ಶಿವರಾತ್ರಿ ಸಂಬಂಧ ನಾನು ಸಾಬುದಾನಿ ಕಿಚಡಿ ಮಾಡತ್ತೀನಿ. ಸಾಬುದಾನಿ ತೊಗೊಂಡೆ ನೋಡ್ರಿ. ಕಿಚಡಿ ಹೆಂಗೆ ಮಾಡೋದಂತ ನೋಡೋಣ. ಇವನ್ನ ಸಾಬುದಾನಿ ನಾನು ರಾತ್ರಿನ ನೆನೆಯಕ್ಕಿಟ್ಟಿದ್ದೆ ನೋಡ್ರಿ. ನೆನೆದಾವ ಇಷ್ಟು ಸಾಬುದಾನಿ ತೊಗೊಂಡೇನಿ ರೀ. ಆಮೇಲೆ ಸಾಬುದಾನಿಗೆ ನಾನು ಆಲೂಗಡ್ಡೆ ಹಾಕಿ ಮಾಡ್ತೇನೆ ನೋಡ್ರಿ. ಇಷ್ಟು ಸಾಬುದಾನಿ ತೊಗೊಂಡೇನಿ ರೀ. ಮತ್ತು ನಾನು 2 ಆಲೂಗಡ್ಡೆ ಕುದಿಸಿ ಸಿಪ್ಪೆ ಸುಲಿದು ಹಿಂಗೆ ಪುಡಿ ಮಾಡಿಟ್ಟೀನಿ. ಆಮೇಲೆ ಶೇಂಗಾ ಪೌಡ್ರ್ ನೋಡ್ರಿ. ಇದು ನಾವು ಶೇಂಗಾ ಹುರಿದು ಸ್ವಚ್ಛ ಮಾಡಿ ಮಿಕ್ಸರ್ ಹಾಕಿ ಒಂದು ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿರ್ತೀವಿ. ಅದು ಶೇಂಗಾ ಪೌಡ್ರ್ ಮಾಡಿಟ್ಟಿದ್ದೈತೆ ನೋಡ್ರಿ. ಇದು ಶೇಂಗಾ ಪೌಡ್ರು. ಮತ್ತು ಒಗ್ಗರಣೆಗೆ ನೋಡ್ರಿ ಮೆಣಸಿನ್ಕಾಯಿ, ಜೀರಿಗೆ, ಆಮೇಲೆ ಸಾಬುದಾನಿ ಹಾಕಕ್ಕೆ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡೀನಿ. ಮತ್ತು ಇದಕ್ಕೆ ಉಳ್ಳಾಗಡ್ಡಿ ಅದು ಏನು ಹಾಕಂಗಿಲ್ಲ ನೋಡ್ರಿ. ಉಪವಾಸದ ಕಿಚಡಿ ಮಾಡ್ತಿರ್ತೀವಲ್ಲ, ಇಷ್ಟ ಹಾಕಿ ಮಾಡ್ತೀವಿ. ಇದನ್ನು ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಈಗ ಒಗ್ಗರಣೆ ಹಾಕೋದು ನೋಡೋಣ ರೀ. ಅದಕ್ಕಿಂತ ಮುಂಚೆ ಈ ಸಾಬುದಾನಿ ತೊಗೊಂಡೇವಲ್ರಿ ನಾವು, ಈ ಸಾಬುದಾನಿಗೆ ನಾನು ಇದು ಶೇಂಗಾ ಪೌಡ್ರ್ ಮಿಕ್ಸ್ ಮಾಡ್ತೇನೆ ನೋಡ್ರಿ. ಇದಷ್ಟು ಹಾಕ್ತೇನೆ ರೀ ಶೇಂಗಾ ಪೌಡ್ರ್ ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈ ಥರ ಇದನ್ನು ಶೇಂಗಾ ಪೌಡ್ರು ಮಿಕ್ಸ್ ಮಾಡಿ ನೋಡ್ರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರಿ. ಇದನ್ನು ಮಿಕ್ಸ್ ಮಾಡೋಣ್ರಿ. ಇವನ್ನೆಲ್ಲ ಹಿಂಗೆ ಕಲಿಸಿಟ್ಕೋಬೇಕು. ನಿಮಗೆ ಇನ್ನೂ ಸ್ವಲ್ಪ ಶೇಂಗಾ ಪೌಡ್ರ್ ಬೇಕಂದ್ರೂ ಹಾಕ್ಕೋಬೋದು ನೋಡ್ರಿ. ನಾನಂತೂ ಇಷ್ಟು ಹಾಕೀನಿ. ಯಾಕೆ ಇಷ್ಟು ಹಾಕೇನಪ್ಪ ಅಂದರೆ, ಇದು ಬಟಾಟಿನೂ ಹಾಕ್ತೀನಲ್ರಿ, ಸಾಕಿಷ್ಟ ರುಚಿ ಆಗುತ್ತೆ. ಭಾರಿ ಟೇಸ್ಟ್ ಹಾಕಾವ ನೋಡ್ರಿ. ಇವು ಭಾರಿ ಮಸ್ತ್ ಆಗತ್ತೆ. ಉಪವಾಸಕ್ಕಂತೂ ಮೇನ ಮಾಡ್ಕೋತಾರೆ ನೋಡ್ರಿ ಇವನ್ನ. ಈಗ ಒಗ್ಗರಣೆ ಹಾಕೋದು ನೋಡೋಣ್ರಿ. ನೋಡ್ರಿ, ನಾನು ಸಾಬುದಾನಿ ಕಿಚಡಿ ಮಾಡೋಕ್ಕೆ ಈ ಕಡಾಯಿ ಇಟ್ಕೊಂಡೀನಿ. ಇದಕ್ಕೆ ಎಣ್ಣೆ ಹಾಕ್ತೇನೆ ನೋಡ್ರಿ. ಇದಕ್ಕೆ 10 ಅಷ್ಟು ಎಣ್ಣೆ ಹಾಕ್ಬೇಕು ನೋಡ್ರಿ. ಅಷ್ಟು ಹಾಕ್ತೇನೆ, ಸಾಕ್ರೆ. ಇದು ಎಣ್ಣೆ ಕಾಯಿಲ್ರಿ. ಈಗ ನೋಡ್ರಿ, ಈಗ ಎಣ್ಣೆ ಕಾದೈತಿ. ನಾನು ಒಗ್ಗರಣೆಗೆ ಜೀರಿಗೆ, ಮೆಣಸಿನ್ಕಾಯಿ ತೊಗೊಂಡೇನಲ್ರಿ, ಈಗ ಹಾಕ್ತೇನೆ. ಈಗ ಜೀರಿಗೆ ಹಾಕ್ತೇನೆ ನೋಡ್ರಿ. ಇವನ್ನ ಆಮೇಲೆ ಇವು ಮೆಣಸಿನ್ಕಾಯಿ ಹಾಕೋತೀನಿ ರೀ. ಇವನ್ನ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ, ಮೆಣಸಿನ್ಕಾಯಿ ಎಣ್ಣೆ ಒಳಗೆ ಫ್ರೈ ಆಗ್ಯಾವ. ಈಗ ನಾನು ಇದು ಆಲೂಗಡ್ಡೆ ಕುದಿಸಿ ಇಟ್ಕೊಂಡಿದ್ದೆನಲ್ರಿ, ಇದನ್ನು ನಾನು ಇದು ಎಣ್ಣೆ ಒಳಗೆ ಹಾಕ್ತೇನೆ ರೀ. ಫ್ರೈ ಆಗ್ತಾವೆ ಎಣ್ಣೆ ಒಳಗೆ. ಇದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ್ರಿ. ಇದು ಬಟಾಟಿ ಭಾರಿ ಟೇಸ್ಟ್ ಆಕ್ಕವ ನೋಡ್ರಿ. ಈ ಥರ ನೀವು ಮಾಡ್ಕೊತೀನಿ ರೀ, ಭಾಳ ಮಸ್ತ್ ಅಂದ್ರೆ ಮಸ್ತ್ ಆಕೈತಿ. ಈಗ ನೋಡ್ರಿ, ಆಲೂಗಡ್ಡೆ ಇದು ಪುಡಿ ಮಾಡಿ ಇಟ್ಕೊಂಡಿದ್ದು ಹಾಕ್ಕೊಂಡಿದ್ನಲ್ರಿ ನಾನು. ಇದು ಎಣ್ಣೆ ಒಳಗೆ ಫ್ರೈ ಆಗೈತಿ. ಈಗ ನಾವು ಇದು ಸಾಬುದಾನಿ ಮಿಕ್ಸ್ ಮಾಡಿಟ್ಟೇನಲ್ರಿ, ಶೇಂಗಾ ಪೌಡ್ರ್, ಇದಕ್ಕೆ ಈ ಎಣ್ಣೆ ಒಳಗೆ ಹಾಕ್ಕೋತೀನಿ ರೀ. ಇದನ್ನು ಹಾಕ್ಕೊಂಡು ಇದನ್ನು ಈ ಒಗ್ಗರಣೆ ಒಳಗೆ ಕೆಳಗ ಮೇಲೆ ಫ್ರೈ ಮಾಡೋಣ್ರಿ. ಇದನ್ನು ಕೆಳಗ ಮೇಲೆ ಮಾಡಿ ಈ ಥರ ಎಲ್ಲ ಮಿಕ್ಸ್ ಮಾಡುವಂಗೆ ಕೈ ಆಡಿಸ್ಬೇಕು ನೋಡ್ರಿ. ಸ್ವಲ್ಪ ಜಾಸ್ತಿ ಟೈಮ್ ತೊಗೋತೈತ್ರಿ. ಒಂದು ಸ್ವಲ್ಪ ಸಣ್ಣ ಗ್ಯಾಸ್ ಸಣ್ಣ ಇಟ್ಟು ಇದು ಫ್ರೈ ಮಾಡ್ಬೇಕು ನೋಡ್ರಿ. ಇದು ಎಣ್ಣೆ ಒಳಗೆ ಅಂದ್ರೆ ಟೇಸ್ಟ್ ಭಾಳ ಆಕವ್ರಿ ಇವು. ಇದಕ್ಕೆ ಉಪ್ಪು ಹಾಕಿವಲ್ರಿ. ಇದು ಉಪ್ಪು ಅದು ಕಮ್ಮಿ ಇದ್ರೆ ನಿಮಗೆ ಮತ್ತೆ ಮೇಲೆ ಉಪ್ಪು ಹಾಕೋಬೋದು ರೀ, ರುಚಿ ನೋಡಿಕೊಂಡು. ನೋಡಿರಿ, ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಕಮ್ಮಿ ಆಗೈತಿ. ನಾನು ಇನ್ನೊಂದು ಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ಮತ್ತು ಫ್ರೈ ಮಾಡ್ಬೇಕು ನೋಡ್ರಿ. ಇದು ತಳಗ ಮೇಲೆ ಮಾಡಿ ನೋಡ್ರಿ. ಇದು ಎಲ್ಲ ಫ್ರೈ ಆಯ್ತು. ಕಲರ್ ನೋಡ್ರಿ ಹೆಂಗೆ ಚೇಂಜ್ ಆಗೈತಿ. ಆಮೇಲೆ ನೋಡ್ರಿ ಎಷ್ಟು ಮೆತ್ತಗೆ ಎಷ್ಟು ಚಂದಾಗೈತಿ.
ಈಗೆಲ್ಲ ಆಗೈತಿ. ಇದಕ್ಕೆ ಒಂದು ಸ್ವಲ್ಪ ಚಾಕ್ ಹಾಕು ಸಕ್ಕರೆ ಹಾಕ್ತೇನೆ ನೋಡ್ರಿ. ಟೇಸ್ಟ್ ಭಾಳ ಆಕತ್ರಿ ಸಕ್ಕರೆ ಹಾಕಿದ್ರೆ. ಇದನ್ನು ಕೆಳಗಮ್ಮ ಎಲ್ಲ ಮಾಡೋಣ್ರಿ ಸಕ್ಕರೆ ಹಾಕಿದ್ಮ್ಯಾಗ. ಈ ಥರ ಎಲ್ಲ ಕೆಳಗ ಮೇಲೆ ಮಿಕ್ಸ್ ಮಾಡ್ಬೇಕು ನೋಡ್ರಿ, ಕೈ ಆಡಿಸ್ಬೇಕು ನೋಡ್ರಿ. ಈ ಥರ ಆತ. ಈಗ ಸಾಬುದಾನಿ ಕಿಚಡಿ ರೆಡಿ ಆಗೈತಿ. ನಾನು ಈಗ ಗ್ಯಾಸ್ ಆಫ್ ಮಾಡ್ತೀನಿ ರೀ. ನೋಡ್ರಿ ನಮ್ಮದು ಸಾಬುದಾನಿ ಕಿಚಡಿ ರೆಡಿ ಆಯ್ತು. ಆಲೂಗಡ್ಡೆ ಹಾಕಿ ಮಾಡಿದಂಥ ಸಾಬುದಾನಿ ಕಿಚಡಿ ನೋಡ್ರಿ ಎಷ್ಟು ಮಸ್ತ್ ಆಗೈತಿ, ಸೂಪರ್ ಆಗೈತಿ ನೋಡ್ರಿ. ಈಗ ಟೇಸ್ಟು ನೋಡೋಣ್ರಿ. ನೋಡ್ರಿ ಆ ಥರ ಸ್ಪಂಜ್ ಎಷ್ಟು ಚಂದ ಇದಾಗೈತಿ ನೋಡ್ರಿ. ಅದು ಭಾರಿ ಮಸ್ತ್ ಆಕೈತಿ ರೀ, ಭಾರಿ ಟೇಸ್ಟ್ ಆಕೈತಿ. ಟೇಸ್ಟ್ ನೋಡೋಣ್ರಿ. ಟೇಸ್ಟ್ ನೋಡ್ರಿ ಭಾರಿ ಮಸ್ತ್ ಆಗ್ಯಾವು, ಮಸ್ತ್ ರುಚಿಯಾಗ್ಯಾವ ನೋಡ್ರಿ. ಈ ಥರ ನೀವು ಉಪವಾಸ ಇದ್ದಾಗ ಮಾಡ್ಕೊಂಡು ತಿನ್ಬೋದು ನೋಡ್ರಿ. ಸಣ್ಣವರು ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೆ ಸಾಬುದಾನಿ ಕಿಚಡಿ ಅಂದ್ರೆ. ಭಾರಿ ಮಸ್ತ್ ಆಗ್ಯಾವ ನೋಡ್ರಿ. ಈ ನಮ್ಮ ಮನೆ ಹತ್ರ ಸಾಂಬ ಸದಾಶಿವ ಗುಡಿ ಐತ್ರಿ. ಇದೇ ವಿಡಿಯೋದಾಗ ನಾನು ಅದನ್ನು ಗುಡಿದ ವಿಡಿಯೋ ಹಾಕ್ತೀನಿ ರೀ. ನಾವು ಇವತ್ತು ಮಹಾಶಿವರಾತ್ರಿ ಐತಲ್ಲ, ಅದಕ್ಕೆ ನಾನು ಈ ಥರ ಕಿಚಡಿ ಮಾಡಿ ಉಪವಾಸ ಮಾಡೇವಲ್ರಿ, ಅದು ವಿಡಿಯೋನೂ ಹಾಕ್ತೀನಿ. ನಮ್ಮ ಮನೆ ಹತ್ರನ ಶಿವನ ಗುಡಿ ಐತಿ ನೋಡ್ರಿ. ಈ ಥರ ನೀವು ಮಾಡ್ಕೋರಿ, ತಿನ್ನಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು. ನೋಡ್ರಿ ಇದು ಸಾಂಬ ಸದಾಶಿವ ಗುಡಿ ಐತಿ. ಗುಡಿ ಮುಂದೆ ರಂಗೋಲಿ ಹಾಕೈತಿ. ಇದು ಸಾಂಬ ಸದಾಶಿವ ಗುಡಿ ನೋಡ್ರಿ. ಇವತ್ತು ಪೂಜಾ ಅದು ಎಲ್ಲ ಮಾಡ್ಯಾರ ಚೆಂದಾಗಿ. ಅಲಂಕಾರದು ಮಸ್ತ್ ಮಾಡ್ಯಾರ ನೋಡ್ರಿ. ಪೇಂಟಿಲಿ ರಂಗೋಲಿ ಹಾಕ್ಯವ್ರಿ. ಇಲ್ಲಿ ಶಿವನಿಟ್ರ ಹೂನ್ಯಾಗ ಮುಚ್ಚಾನ ಶಿವ. ಮಸ್ತ್ ರಂಗೋಲಿ ಮಸ್ತ್ ಆಗೈತೆ ನೋಡ್ರಿ. ಶಿವನ ಪೂಜೆ ಆಗೈತಿ. ಇಲ್ಲೇ ಗರ್ಭಗುಡಿ ಒಳಗೆ ಅಲಂಕಾರ ಮಾಡಿ ಪೂಜೆ ಮಾಡ್ಯಾರ ನೋಡ್ರಿ. ಇವತ್ತು ಮಹಾಶಿವರಾತ್ರಿ ನೋಡ್ರಿ. ಪೂಜೆ ಎಲ್ಲ ಮಾಡ್ಯಾರ. ಗುಡಿ ಐತ್ರಿ, ದೊಡ್ಡ ಗುಡಿ ಐತಿ. ಇಲ್ಲೇ ಮತ್ತು ಕಾರ್ಯಕ್ರಮನೂ ನಡೀತಾವೆ, ಸಣ್ಣ ಪುಟ್ಟ ಕಾರ್ಯಕ್ರಮ ಆಗ್ತಾವೆ ನೋಡ್ರಿ. ಇವು ನಾಗಪ್ಪನೂ ಮೂರ್ತಿ ಇಟ್ಟಾರ್ರಿ ಇಲ್ಲಿ ನೋಡ್ರಿ. ಗುಡಿ ಚಂದ ಐತಿ, ಹಳೆ ಕಾಲದ್ದು ಐತ್ರಿ ಇದು ಗುಡಿ. ಮಸ್ತ್ ಐತಿ ನೋಡ್ರಿ ಇದು.